ಆರ್ಯವರ್ಧನ್ ಗುರುಗಳೇ 2025 ಆಲ್ರೆಡಿ ಒಂದಷ್ಟು ಪ್ರಿಡಿಕ್ಟ್ ಮಾಡಿ ಹೇಳಿದ್ರಿ ಇಂಥದ್ದಾಗುತ್ತೆ ಅಂತ, ಕೆಲವೊಂದು ನಾವು ಕಣ್ಣಾರೆ ನೋಡ್ಬಿಟ್ವಿ. ಮುಂದಕ್ಕೆ ಹೇಗಿದೆ? ಮುಂದೆ ಈ ನನ್ನ ಒಂದು ಪ್ರಕಾರ ನಾನು ಈ ಟಿ ವಿ ಸಿದ್ಧಾಂತಕ್ಕೆ ಬರೋಕ್ಕಿಂತ ಮುಂಚೆನೇ ಒಂದು ಸಿದ್ಧಾಂತವನ್ನು ಇಟ್ಕೊಂಡಿದ್ದೆ. ನಾನು ಬೇಕರಿ ಕೆಲಸ ಮಾಡ್ತಾಯಿದ್ದೆ, ಆಟೋ ಓಡಿಸ್ತಾಯಿದ್ದೆ. ನಾನೇನು ಜ್ಯೋತಿಷ ಲೈನಿಗೆ ಬರಬೇಕು ಅಂತ ಬಂದವನಲ್ಲ. ಹಾಗಾಗಿ ನಮ್ಮ ಮೂಲ ರೈತರು, ನಾವು ರೈತರ ಕುಟುಂಬದಲ್ಲಿ ಹುಡ್ತಂಥವ್ರು. ಹಾಗಾಗಿ ನಾನು ಚಿಕ್ಕ ವಯಸ್ಸಿಂದ ನಾನು ಹೇಳಿದ್ದು ನಡೆಯೋದು ಬಹಳ ವಿಶೇಷ. ಆಮೇಲೆ ಅದು ತುಂಬ ಸ್ಟ್ರಾಂಗ್ ಆಯಿತು ನನ್ನ ಲೈಫಲ್ಲಿ. ಬ್ರೈನ್ ಸ್ಟ್ರಾಂಗ್ ಆಗಿ ಈ ಮಂತ್ರಾಲಯ 29ನೇ ತಾರೀಕು 9ನೇ ತಿಂಗಳು 2029ರಲ್ಲಿ ಮಂತ್ರಾಲಯ ನೀರಲ್ಲಿ ಮುಳುಗೋಗುತ್ತೆ. ಭಾಳ ವಿಶೇಷವಾಗಿ ನೀರಲ್ಲಿ ಮುಳುಗೋಗುತ್ತೆ. ಆ ವರ್ಷ 2009 ಭಾಳ ವಿಶೇಷವಾಗಿ 2ನೇ ತಾರೀಕು YS ರಾಜಶೇಖರ ರೆಡ್ಡಿ ಡೆತ್ ಆಗ್ತಾರೆ. ಅವತ್ತು ಫ್ಲೈಟ್ ಅನಾಹುತದಿಂದ. ಅವತ್ತು 2 ಮತ್ತು 9 2029. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಆಲ್ ಓವರ್ ವರ್ಲ್ಡ್ಗೆ ಇದನ್ನು ಎಚ್ಚರಿಸ್ತಾ ಇದ್ದೀನಿ 100%. ಅದೇ ರೀತಿಯಲ್ಲಿ 29 ನೀವೇನು ಹೇಳ್ತಾ ಇದ್ದೀರಿ? 9 ಅನ್ನೋ ನಂಬರ್? ಹೌದೌದು, ಇದಕ್ಕೆ ಟ್ಯಾಲಿ ಮಾಡಿಕೊಡ್ತೀನಿ ಈ ವರ್ಷಕ್ಕೂ ನನಗೂ. ಅದೇ ರೀತಿಯಲ್ಲಿ 29ನೇ ತಾರೀಕು 9ನೇ ತಿಂಗಳು 2029 ಮಂತ್ರಾಲಯ ನೀರಲ್ಲಿ ಮುಳುಗೋಗುತ್ತೆ. ಅದೇ ತಿಂಗಳಲ್ಲಿ YS ರಾಜಶೇಖರ ರೆಡ್ಡಿ ಡೆತ್ ಆಗ್ತಾರೆ. ಅದೇ ರೀತಿಯಲ್ಲಿ ಆಗುತ್ತೆ. ಇದು ನನಗೆ ಹಿಂಗೆ ಆಗುತ್ತೆ ಅಂತ ಅವಾಗ ನನಗೆ ಗೊತ್ತಿರೋ ಟೈಮಲ್ಲಿ ಎಲ್ಲರಿಗೂ ಹೇಳಿಕೆ ಬರುವೆ. ಒಂದು ಮಾಧ್ಯಮಕ್ಕೆ ಹೋಗಿ ಹೇಳಿದೆ, ನಾನು ತುಂಬ ದೊಡ್ಡ ಚಾನಲ್ಗೆ ಹೋಗಿ ಹೇಳಿದೆ, ಹಿಂಗೆ ಆಗುತ್ತೆ ರೀ, ಹಿಂಗೆಲ್ಲ ಮಾಡಿರಿ ಅಂತ. ನಿಮ್ಗೆ ಗೊತ್ತಿಲ್ಲ, ಅವ್ರು ಕೇಳ್ಬಿಟ್ಟು ಕಳಿಸ್ಬಿಟ್ರು. ಆದರೆ ನಾನು ಆವತ್ತಿನ ಡೇಟಲ್ಲಿ ಹೇಳಿದ್ದೆಲ್ಲ ನಡೆಯೋದು. ನಮ್ಮ ಮನೇಲಿ ನಾನು ಹೇಗೆ ಟಿ ವಿ ನೋಡ್ತಿದ್ದೆ, ನಾನು ಇಂತಿಂಥ ಡೇಟ್ ಹಿಂಗೆ ಆಗುತ್ತೆ ಅಂತ ಹೋಗಿರುವೆ. ನಾನು ಹೆಂಡ್ತಿ ಫೋನ್ ಮಾಡಿ ಹೇಳಿರೋ, ಟಿ ವಿ ನೋಡ್ಬಿಟ್ಟು ಹಿಂಗೆ ನಡೀತೈತೆ ರೀ ಪ್ರಪಂಚ ಎಲ್ಲ ಅಂತ. ಈ ಥರ ನನಗೂ ನನ್ನ ಹೆಂಡ್ತಿಗೂ ಸಂಬಂಧ ನಡೆದಿದ್ದು 100%. ಅಸ್ಟ್ರಾಲಜಿಲಿ ಇವತ್ತು ಬೆಂಕಿ ಒಳಗಡೆ ನಡಿಬೇಕು, ಇವತ್ತು ಭೂಕಂಪ ಆಗಬೇಕು, ಇವತ್ತು ದೊಡ್ಡ ಅವಮರ್ಯಾದೆ ಆಗಬೇಕು, ಇವತ್ತು ಹಿಂದೂ ಧರ್ಮದಲ್ಲಿ ಇಂಥ ವಿಶೇಷವಾದ ನ್ಯೂಸ್ಗಳು ಬರಬೇಕು ಟಿ ವಿಲಿ ಅಂದರೆ ಅದೇ ಥರ ಬಂದಿರೋದು ಬೆಳಗ್ಗೆ ಎದ್ದು. ಭಾಳ ವಿಶೇಷ ಈ ಥರದ್ದು ಆಯಿತು. 2000 ಇದ್ರ ಸಿದ್ಧಾಂತಕ್ಕೆ ಮಧ್ಯದಲ್ಲಿ ಹೇಳಕ್ಕೆ ನಾನು ಸ್ಟ್ರೈಟ್ ಮಾಡಿದ್ದೀನಿ. ಯಾಕಂದರೆ 2029ಕ್ಕೆ ಪ್ರಪಂಚ ಒಂದು 30% ಹಾಳಾಗುತ್ತೆ, ಇಡೀ ವರ್ಲ್ಡ್ ಎಲ್ಲ. 2029ಕ್ಕೆ ಪ್ರಪಂಚದಲ್ಲಿ ಹೊಸ ಸಿದ್ಧಾಂತ, ಹೊಸ ರೂಲ್ಸು, ಹೊಸ ರೀತಿಗಳೆಲ್ಲವೂ ಚೇಂಜ್ ಆಗುತ್ತೆ, ಬದಲಾವಣೆಗಳಾಗುತ್ತೆ 100%. 2029ಕ್ಕೆ 2029ಕ್ಕೆ ಈ 2020 ಇದು ಅಂತ್ಯಕ್ಕೆ ಮೊದಲನೇ ಹೆಜ್ಜೆ ಅಂತ ಹೇಳುತ್ತೆ. ಮೊದಲನೇ ಹೆಜ್ಜೆ ಅಂತ್ಯ ಆಗೋಕ್ಕೆ ಮೊದಲನೇ ಹೆಜ್ಜೆ ಇದು. ಇವಾಗಲೇ ನೀವು ಈ ಸರಿ ನಾವು ಪ್ರೆಡಿಕ್ಷನ್ ಮಾಡಿದೆ ಸ್ಟಾರ್ಟಿಂಗಲ್ಲೇ, ಇಂಥ ಡೇಟು, ಇಂಥ ರಾಶಿ, ಇಂಥ ದಿವಸನೇ ಅನಾಹುತ ಆಗುತ್ತೆ ಅಂತ ಪ್ರೆಡಿಕ್ಷನ್ ಮಾಡಿದೆ. ಏನೋ ಒಂದು ಹೊಸ ವರ್ಷ ಭವಿಷ್ಯ ಹೇಳಕ್ಕೆ ಬಂದಿದ್ದೀವಿ, ಈ ವರ್ಷ ಹಿಂಗಾಗುತ್ತೆ ಅಂತ ನಾನು ಹೇಳ್ಬಿಟ್ಟು ಹೋಗಿ ಬಂದನಲ್ಲ. ಇಂಥ ಡೇಟಲ್ಲಿ ಆಗುತ್ತೆ, ಇಂತಿಂಥ ದಿವಸನೇ ಆಗುತ್ತೆ ಅಂತ ಪ್ರೆಡಿಕ್ಷನ್ ಮಾಡಿದೆ. ಈ ವರ್ಷದಲ್ಲಿ ಭಾಳ ಇದು ಕಮ್ಮಿ. ಇನ್ನು 7ನೇ ತಿಂಗಳು 20 ಮುಂದಕ್ಕೆ ಮಾರಿ ಹಬ್ಬ, ಮುಂದಿನ ಮುಸ್ಲಿಂ ಪಂಡು ಅನ್ನೋ ಥರ ಇದೆ. ಮುಂದಿದೆ ಮಾರಿ ಹಬ್ಬ. ಅದು 7ನೇ ತಿಂಗಳು 29ನೇ ತಾರೀಕಿಗೆ ಕುಜಗ್ರಹ ಕನ್ಯಾ ರಾಶಿಗೆ ಬರ್ತಾನೆ. ಈ ವರ್ಷದಲ್ಲಿ ಭೂಕಂಪ, ವಾರು, ಇನ್ನೂ ಫ್ಲೈಟ್ ಬೀಳ್ತವೆ, ಇನ್ನೂ ಭೂಕಂಪ ಆಗುತ್ತೆ. ಒಂದು ದೇಶನ ಇನ್ನೊಂದು ದೇಶ ಆಳೋ ಥರ ಆಗುತ್ತೆ 100%. ನಾನು ಹೇಳೋದಂದರೆ ಜಗತ್ತಿನಲ್ಲಿ ನಾನು ಹೇಳೋದು ಇಷ್ಟೇ, ಸತ್ತ ಮೇಲೆ ಸರ್ಕಾರ ನೀವು 1 ಕೋಟಿ 2 ಕೋಟಿ ಅನ್ನೋದು ಬೇಡ. ನೀವು ಪ್ರಾಪರ್ಟಿ ತೆಗಿತಿರೋ ಇಲ್ಲೋ ಗೊತ್ತಿಲ್ಲ, ನೀವು ಇನ್ಸೂರೆನ್ಸ್ ಮಾಡ್ಕೊ ಓಡಾಡಿ ರೋಡಲ್ಲಿ. ಸೊ ಅವರೊಂದು ಎಲ್ಲೆಲ್ಲ ನಾರ್ಮಲ್ ಜನಗಳಿಗೆ ದಯವಿಟ್ಟು ನೀವು ಆಸ್ತಿನೇ ಮಾಡಬೇಡಿ, ಇನ್ಸೂರೆನ್ಸ್ ಮಾಡಿಸಿ. ನಾನು ಕರೋನಾ ಬರುತ್ತೆ ಇನ್ಸೂರೆನ್ಸ್ ಮಾಡಿದರೆ ನನ್ನ ನಗರ ಎಲ್ಲರೂ ಕೂಡ ತಿರುಪತಿ ಬಾಗ್ಲಾಗುತ್ತೆ ಅಂತ ಹೇಳಿದೆ. ನಾನು ತಿರುಪತಿ ಬಾಗ್ಲಾಗ್ತದೆ, ರೋಡಲ್ಲಿ ಕ್ರಿಕೆಟ್ ಆಡ್ತಾರೆ, ರೋಡಲ್ಲಿ ಹೆಣ ಬೀಳುತ್ತೆ ಅಂತ ಹೇಳಿದೆ. ನಾನು ಹೇಳಿ ಎಷ್ಟೋ 1 ವರ್ಷದ ಮೇಲೆ ಇವೆಲ್ಲ ಸ್ಟಾರ್ಟ್ ಆಯಿತು. ಇವತ್ತು ಕೂಡ ಆಡಿಯನ್ಸ್ ನನಗೆ ಅದನ್ನು ಹೇಳ್ತಾರೆ. ಈ ವರ್ಷದಲ್ಲಿ ಯಾಕೆ ಹಿಂಗೆ ಆಗ್ತಾಯಿದೆ, ಯಾಕೆ ಹಿಂಗೆ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಈ ವರ್ಷ ತುಂಬ ನಷ್ಟವನ್ನು ಅನುಭವಿಸೋಂಥ ರಾಶಿಗಳು ತುಂಬ ಈ ರಾಶಿಲೇ ದೊಡ್ಡ ಭೂಕಂಪ ಆಗೋದು. ಈ ವರ್ಷ ನಾವು ಎಂದಿನಂತ ಹೇಳ್ದಂಗೆ ರೆಡ್ಡು ಮತ್ತು ವೈಟ್ ಈ ವರ್ಷದ ವೆರಿ ಡೇಂಜರ್ ಬಣ್ಣಗಳು. ಇವೆರಡು ಒಟ್ಟಿಗೆ ಇವೆರಡು ಒಟ್ಟಿಗೆ ಇರಬಾರ್ದು. ನೋಡಿ, ಏರ್ ಇಂಡಿಯನ್ಸ್, ನಾನು ಇದನ್ನೆಲ್ಲ ಮುಂಚೆಲ್ಲ ಹೇಳಿದ್ದೆ, ಆದಮೇಲೆ ಹೇಳಿದವನಲ್ಲ. ಕೆಂಪು ಮತ್ತು ಬಿಳಿ ಫ್ಲೈಟ್ ಕಲರ್ಗೆ. ಹೌದು, ಏರ್ ಇಂಡಿಯಾ ಅನ್ನೋದು ಬಂದು ವೈಟ್ ಕಲರ್, ಆದರೆ ಅದ್ರ ನೇಮ್ ಬಂದು ರೆಡ್ ಕಲರು, ಬೇರೆ ಕಲರ್ ಇಲ್ಲ. ಆ ನೇಮ್ ಹೆಲ್ತ್ ಬಂದು 16 ಬರುತ್ತೆ. 16 ಅನ್ನೋ ನಂಬರ್ಸ್ 7 ನಂಬರ್ಸ್ ಆಗುತ್ತೆ ಏರ್ ಇಂಡಿಯಾ ಅಂದರೆ. ಈ ವರ್ಷದಲ್ಲಿ ಸಾಕಷ್ಟು ಪ್ರಾಬ್ಲಮ್ಮು. ರೆಡ್ RCB ಬಣ್ಣ ರೆಡ್ಡು, ವೈಟ್ ಕಲರ್ ರಾಜಕಾರಣಿಗಳು ಇಬ್ಬರು ಸೇರಿ ವಿಧಾನಸೌಧದಲ್ಲಿ ಮಾಡಿ ಇಬ್ಬರಿಗೂ ಮರ್ಯಾದೆ ಆಯಿತು. ಇದರಿಂದ ಕಾಲು ತುಳಿದ 11 ಜನ ಸತ್ತರು. ಈ ವರ್ಷ ನಾನು 2 ಅನ್ನೋ ನಂಬರ್ ಸರಿಲ್ಲ ಅಂತ ಹೇಳಿದೆ. 2, 11, 20, 29 ಇವೆಲ್ಲ ಡೇಂಜರ್ ನಂಬರು. ಏರ್ ಇಂಡಿಯಾ ಓನರ್ ಬಂದು 29ನೇ ತಾರೀಕು. ಇವತ್ತು ಇಲ್ಲ, ಅವರು ಹುಟ್ಟಿರೋ ಡೇಟ್ 29ನೇ ತಾರೀಕು, ಹುಟ್ಟಿರೋದು 29ನೇ ತಾರೀಕು. ಆಗಿದ್ದು ಯಾವತ್ತು? ಮಧ್ಯಾಹ್ನ. ಅದು ಆಗಿದ್ದು ಯಾವತ್ತು? ಧನುಸು ರಾಶಿಲಿ ಆಗುತ್ತೆ. ಧನುಸು ರಾಶಿಲಿ ಯಾಕೆ ಹಿಂಗೆ ಆಯಿತು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಇದೊಂದೇ ಅಲ್ಲ, ಇಂಡಿಯಾ ಮತ್ತು ಪಾಕಿಸ್ತಾನ ವಾರ್ ಆಗುತ್ತೆ. ಅದು ಆಗಿದ್ದು ಯಾವತ್ತು?
20ನೇ ತಾರೀಕು ಪೊಲೀಸ್ ಹತ್ಯೆ ಆಗುತ್ತೆ ಕರ್ನಾಟಕದಲ್ಲಿ. ಅದಾದಮೇಲೆ 22ನೇ ತಾರೀಕು ಮಕರ ರಾಶಿ ದಿವಸ ಖಂಡಿತ ಅಲ್ಲಿ ಕೂಡ ಅಲ್ಲಿ ಟ್ರಿಪ್ ಹೋದನ್ನು ಶೂಟ್ ಮಾಡ್ತಾರೆ ಉಗ್ರಗಾಮಿಗಳು. ಇಂಡಿಯಾ ಮತ್ತು ವಾರ್ಪ ಸ್ಟಾರ್ಟ್ ಆಗುತ್ತೆ, ಅದು ಕೂಡ ಮಕರ ರಾಶಿ ದಿವಸನೇ ಆಗುತ್ತೆ. ಅದು ನಮ್ಮ ಡೇಟಲ್ಲೇ ಆಗುತ್ತೆ. ಈ ಫ್ಲೈಟ್ ಬಿದ್ದು ನಮ್ಮ ಡೇಟ್ ಆಗುತ್ತೆ. ಮತ್ತು ವಿರಾಟ್ ಕೊಹ್ಲಿ ಕನ್ನಿ ರಾಶಿ ಉತ್ತರ ನಕ್ಷತ್ರ. ವಿರಾಟ್ ಕೊಹ್ಲಿ ಕನ್ನಿ ರಾಶಿ ಉತ್ತರ ನಕ್ಷತ್ರ. ಅವ್ರ ಜೆರ್ಸಿ ನಂಬರ್ 18, 18 ನಂಬರ್ಸು, 9 ನಂಬರ್ಸ್. ಅವ್ರ ಕ್ಯಾಪ್ಟನ್ ಏನಲ್ಲ, ಆದರೆ ಎಲ್ಲರೂ 18 ನಂಬರ್ಸ್ನ ಒಟ್ಟಿಗೆ ಯೂಸ್ ಮಾಡಿದರು. 1818. ನೀವು ಹೇಳಿದ್ರಲ್ಲ, ಹೌದು ಕೊಹ್ಲಿನೂ ಚೆನ್ನಾಗಿ ಮಾಡ್ತಾರೆ, ಬಟ್ ಅಪೋದ ಒತ್ಕೊಳ್ತಾರೆ. ಹೌದು ಅಲ್ವಾ? ಹೌದು. ನೀವು RCB ನೋಡಿ, 18 ನಂಬರ್ಸ್ ಇದ್ದಾಗ RCB ಗ್ರೌಂಡಲ್ಲಿ ಮಳೆ ಬಂತು, ಟ್ರೈ ಆಯಿತು, ಒಂದು ದಿವಸ ಮ್ಯಾಚ್ IPL ವಿದ್ಯಾಸದಲ್ಲಿ ಈ ಥರ ಆಗಿದೆ. ಫಸ್ಟ್ ಗೆದ್ರಲ್ಲ ಅವರು. ಗೆಲ್ಲಕ್ಕೆ ಕಾರಣ ಅವನು ರಜತ್ ಪಡಿತಾರೆ 1ನೇ ತಾರೀಕು, 1ನೇ ತಾರೀಕು. ಅವನು ಅಗ್ರೇಶ್ವರ ಕ್ಯಾಪ್ಟನ್ನು. ಆಮೇಲೆ ಅವ್ನು ತುಲಾರಾಶಿ ಚಿತ್ತಾ ನಕ್ಷತ್ರದಲ್ಲಿ ಹುಟ್ಟಿದ್ದಾನೆ. ವಿರಾಟ್ ಕೊಹ್ಲಿ ಕನ್ನಿ ರಾಶಿ ಉತ್ತರ ನಕ್ಷತ್ರ. ವಿರಾಟ್ ಕೊಹ್ಲಿ ಹುಟ್ಟಿದ ದಿವಸನೇ 11 ಜನ ಸತ್ತೋಗ್ತಾರೆ. ಅದು ಕಾಲು ತುಣಿತದಿಂದ ಸತ್ತೋಗ್ತಾರೆ. ಅದು ನಾನು ಮ್ಯಾಚ್ ಗೆದ್ದಾಗ ರಾತ್ರಿ ನಾನು ಬರ್ತಾಯಿದ್ದೆ ಚಿನ್ನಸ್ವಾಮಿ ಸ್ಟೇಡಿಯಂ ವಿಧಾನಸೌಧದಲ್ಲಿ ಒನ್ವೇಲೆಲ್ಲ ಬೈಕ್ ಓಡಾಡ್ಸ್ಕೊ ಹೋಗ್ತಾರೆ. ನೋಡ್ರಿ, ಕ್ರಿಕೆಟ್ ಅಭಿಮಾನಿಗಳು ಇರಬೇಕು, ಪಬ್ಲಿಕ್ಕಿಗೆಲ್ಲ ತೊಂದರೆ ಕೊಡಬಾರ್ದು. ನಾವು ಪಬ್ಲಿಕ್ಕಿಗೆಲ್ಲ ಎಷ್ಟು ತೊಂದರೆ ಆಗುತ್ತೆ. ಪೊಲೀಸ್ಗಳು ಎಲ್ಲಿ ಹೋಗಿದ್ರು ಅನ್ನೋ ಥರ ಆಯಿತು. ಕೊನೆಗೆ ರಿಸೈನ್ ಮಾಡಿದ್ರು ಕಮಿಷನರೆಲ್ಲ. ಯಾಕಾಯಿತು? ಗೆದ್ದನ್ಗಳ ಹೊಡೆದು ಮನೆ ಕಳಿಸ್ಬೇಕಾಯ್ತು. ಹೋಗ್ರೆ ಇದೆಲ್ಲ ನಿಮ್ಮ ಸಂತೋಷದ ವಿಷಯ ಹೋಗಿ ಒಳಗಡೆ ಅಂತವ. ಯಾಕೆ ಇದೇ 2ನೇ ತಾರೀಕು ಯಾಕಾಗುತ್ತೆ, ಇದೇ 9ನೇ ತಾರೀಕು ಆಗುತ್ತೆ, ರೆಡ್ ಆ್ಯಂಡ್ ವೈಟ್ ಯಾಕಾಗುತ್ತೆ? ಮಕರ ರಾಶಿ ಧನುಷ ರಾಶಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಹೇಳ್ತೀನಿ. ಮೀನರಾಶಿಯವರು ಭಾಳ ವಿಶೇಷ. ಮೀನರಾಶಿಯಲ್ಲಿ ದೊಡ್ಡ ಅನಾಹುತ ಆಗುತ್ತೆ. ಇನ್ನೇನು ನಾಳೆ ಆಗಿಬಿಡುತ್ತೆ 100%. ಮತ್ತೆ ನಾಳೆ ಕಾದೀತು ಹಬ್ಬ. ಇವತ್ತು ಶತಭಿಷ ನಕ್ಷತ್ರ, ನಾಳೆ ಪುನರ್ವಸು ವಿಷಯಕ್ಕೆ ಪೂರ್ವಭಾದ ನಕ್ಷತ್ರ. ಪೂರ್ವಭಾದ ನಕ್ಷತ್ರ 4ನೇ ಪದ ಮೀನರಾಶಿ ಬಂದ್ಬಿಡ್ತಾನೆ. ಇನ್ನು 2 ದಿವಸದಲ್ಲಿ ಮತ್ತೊಂದು ದೊಡ್ಡ ಅನಾಹುತ. ಭಾಳ ವಿಶೇಷವಾಗಿ ಅರ್ಥ ಮಾಡ್ಕೊಳ್ಳಿ. ಇವತ್ತು ಶತಭಿಷ ಕುಂಭರಾಶಿ ಒಳ್ಳೆ ದಿನ. ಇವತ್ತು ನೋಡಿ ಕಮಲ್ ಹಾಸನ್ರಿಗೆ ಇವತ್ತು ರಿಲೀಫ್ ಸಿಕ್ತು. ಅವರು ಕೂಡ ಮೀನರಾಶಿ ಹುಟ್ಟಿರೋದಕ್ಕೆ ಲೂಸ್ ಸ್ಟೇಟ್ಮೆಂಟ್ ಕೊಟ್ಟರು. ಅವರು ಕೂಡ 7ನೇ ತಾರೀಕೆ ಹುಟ್ಟಿದ್ದಾರೆ. ಇವತ್ತು ನೋಡಿದರೆ ಅವ್ರ ವಿರುದ್ಧವಾದ ಡೇಟ್ ಇವತ್ತು 100% 17 ಡೇಟ್ ಆಫ್ ಬರ್ತ್ 17ನಲ್ಲಿ. ಆದರೆ ಇನ್ನು ಮುಂದೆ ನಾನು ಕೈ ಮುದ್ದು ಕೇಳ್ಕೊತಿದ್ದೀನಿ, ಪ್ರಪಂಚವನ್ನು ಯಾರ ಕೈಲೂ ಕಾಪಾಡೋಕ್ಕಾಗಲ್ಲ.